ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದರೆ, ಈ ಕುವೆಂಪು ಅವ್ರದ್ದು ಪ್ರಮುಖವಾಗಿ 2 ಕಾದಂಬರಿಗಳಿದ್ದಾವೆ. ಅದರಲ್ಲಿ ಒಂದು ಕಾದಂಬರಿ ಬಂದ್ಬಿಟ್ಟು ಕಾನೂರೆಗಡ್ತಿ, ಇನ್ನೊಂದು ಬಂದ್ಬಿಟ್ಟು ಮಲೆಗಳಲ್ಲಿ ಮದುಮಗಳು ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ಮಲೆಗಳಲ್ಲಿ ಮದುಮಗಳು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಮೇಯ್ನಾಗಿ ಈ ಮಲೆಗಳಲ್ಲಿ ಮದುಮಗಳಲ್ಲಿ 2 ಪ್ರಮುಖವಾಗಿ ಸನ್ನಿವೇಶಗಳು ಬರ್ತದೆ. ಮೊದಲನೇ ಸನ್ನಿವೇಶದಲ್ಲಿ ಯಾವ್ಯಾವ ಪಾತ್ರಗಳು ಪ್ರಮುಖವಾಗಿರ್ತದಂದರೆ, ಗುತ್ತಿ, ತಿಮ್ಮಿ, ಆಮೇಲೆ ತಿಮ್ಮಿ ತಂದೆ, ಮತ್ತು ಅದಾದಮೇಲೆ ತಿಮ್ಮಪ್ಪ ಹೆಗಡೆ, ಬಚ್ಚೇಗೌಡ, ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಮೊದಲನೇ ಸನ್ನಿವೇಶದಲ್ಲಿ. ಇದೇನಾಗುತ್ತಂದರೆ, ಮೊದಲು ಗುತ್ತಿ ತಿಮ್ಮಿಯನ್ನು ಪ್ರೀತಿಸೋಕ್ಕೆ ಶುರುವಾಗ್ತಾನೆ. ಇದು ಎಲ್ಲಿಂದ ಶುರುವಾಗುತ್ತಂದರೆ, ಸಿಂಬಾವಿಯಿಂದ ಬೆಟ್ಟಾಳಿಗೆ ಶುರುವಾಗ್ತದೆ. ಇದು ಸಿಂಬಾವಿ ಬಂದ್ಬಿಟ್ಟು ಗುತ್ತಿ ಇರೋಂಥ ಊರು, ಬೆಟ್ಟಾಳಿ ಬಂದ್ಬಿಟ್ಟು ತಿಮ್ಮಿ ಇರೋಂಥ ಊರು. ಇದು ಗೊತ್ತಾದ ಮೇಲೆ ಇವರಿಬ್ಬರು ಪ್ರೀತಿಸ್ತಿರೋದು. ಇದು ತಿಮ್ಮಿ ತಂದೆ ಗೊತ್ತಾಗುತ್ತೆ. ಅವನೇನು ಮಾಡಿಬಿಡ್ತಾನಂದರೆ, ಅದೇ ಊರಿನ ಬಚ್ಚೇಗೌಡನಿಗೆ ಮದುವೆ ಮಾಡಲು ಮುಂದಾಗ್ತಾನೆ. ಆಮೇಲೆ ಗುತ್ತಿ ಏನು ಮಾಡ್ತಾನೆ, ಇವಳನ್ನ ಓಡಿಸ್ಕೊಂಡು ಸಿಂಬಾವಿಯಿಂದ ಬೆಟ್ಟಾಳಿಗೆ ಪ್ರಯಾಣ ಮಾಡ್ತಾನೆ. ಈ ಪ್ರಯಾಣ ಮಾಡಬೇಕಾದ್ರೆ ಇವನ ಜೊತೆಗೆ ನಾಯಿ, ನರಿ, ಹುಲಿ, ಸಿಂಹ ಎಲ್ಲ ಬರ್ತದೆ. ಮತ್ತು ಅದಾದಮೇಲೆ ಈ 19ನೇ ಶತಮಾನದಲ್ಲಿ ಕ್ರೈಸ್ತ ಮತಾಂತರಕ ಅಂತ ಹಂಬಲಿಸುವ ದೇವಯ್ಯ ಇರ್ತಾನೆ. ಮತ್ತು ಅದಾದಮೇಲೆ ಅನೇಕ ಜಾತಿ ನಡುವಿನ ತಿಕ್ಕಾಟಗಳನ್ನು ತೋರಿಸಿದ್ದಾರೆ. ಮತ್ತು ಅದಾದಮೇಲೆ 19ನೇ ಶತಮಾನದಲ್ಲಿ ಕ್ರೈಸ್ತ ಮತಾಂತರವಾಗಬೇಕಂತ ಜಿ ವಿ ರತ್ನ ಇರ್ತಾನೆ. ಇದು ಮೊದಲನೇ ಸನ್ನಿವೇಶ. ನೆಕ್ಸ್ಟ್ ಇನ್ನೊಂದು ಸನ್ನಿವೇಶ ಏನಂತ ಅಂದರೆ, ಇದರಲ್ಲಿ 2ನೇ ಸನ್ನಿವೇಶದಲ್ಲಿ ಚಿನ್ನಮ್ಮ, ಮುಕುಂದಯ್ಯ ಅಂತ ಇಬ್ಬರು ಇರ್ತಾರೆ. ಮೊದಲು ಮುಕುಂದಯ್ಯ ತನ್ನ ಅಕ್ಕನ ಮಗಳಾದ ಚಿನ್ನಮ್ಮನ ಬಾಲ್ಯದಿಂದಲೂ ಗೆಳೆತನ ಆಗಿರುತ್ತೆ. ಆ ಗೆಳೆತನ ಆದಮೇಲೆ ನಂತರ ಇಬ್ಬರು ಪ್ರೀತಿ ಮಾಡೋಕ್ಕೆ ಶುರುವಾಗ್ತಾರೆ. ಅದಾದಮೇಲೆ ಈ ಚಿನ್ನಮ್ಮನ ತಂದೆ ಏನು ಮಾಡಿಬಿಡ್ತಾನೆ, ಇವರಿಬ್ಬರು ಪ್ರೀತಿಸ್ತಿರೋದು ಅವ್ನಿಗೆ ಇಷ್ಟ ಇರೋದಿಲ್ಲ. ಅವನ ಹೆಸರು ಬಂದು ಹೂವಳ್ಳಿ ವೆಂಕಣ್ಣ ಅಂತ. ಅವನೇನು ಮಾಡಿಬಿಡ್ತಾನಂದರೆ, ತಿಮ್ಮಪ್ಪ ಗೌಡ ಎಂಬುವನಿಗೆ ಮದುವೆ ಮಾಡಲು ಮುಂದಾಗ್ತಾನೆ. ಅದಾದಮೇಲೆ ಇವನು ಮುಕುಂದ ಏನು ಮಾಡ್ತಾನೆ, ಈ ಚಿನ್ನಮ್ಮನನ್ನು ಓಡಿಸ್ಕೊಂಡು ಬರ್ತಾರೆ. ಅದಾದಮೇಲೆ ಇವರಿಬ್ಬರು ಈ 2 ಸನ್ನಿವೇಶದಲ್ಲಿ ಪ್ರಮುಖವಾಗಿ ಮದುಮಗಳು ಭಯಂಕರವಾದ ಬೆಟ್ಟ ಗುಡ್ಡ ಕಾಡನ್ನು ಇದು ಮಾಡ್ಕೊಂಡು ಬರಬೇಕಾಗುತ್ತೆ. ಹಂಗಾಗಿ ಕುವೆಂಪು ಅವರು ಯಾತಕ್ಕೆ ಇದನ್ನು ಕಾದಂಬರಿಗೆ ಮಲೆಗಳಲ್ಲಿ ಮದುಮಗಳು ಅಂತ ಕೊಟ್ಟಿದ್ದಾರೆ ಅಂತಂದರೆ, ಈ 2 ಸನ್ನಿವೇಶಗಳಲ್ಲಿ ಮದುಮಗಳು ತುಂಬ ಕಷ್ಟ ಅನುಭವಿಸ್ತಾಳೆ. ಮತ್ತು ಅದಾದಮೇಲೆ ತುಂಬ ದುಃಖ ಪಡಬೇಕಾಗುತ್ತೆ. ಮತ್ತು ಅದಾದಮೇಲೆ ಇವಳು ನಾನಾ ರೀತಿ ಚಿತ್ರಹಿಂಸೆಗಳು ಮತ್ತು ಆಮೇಲೆ ಕಷ್ಟಪಡಬೇಕಾಗುತ್ತೆ. ಈ 2 ಸನ್ನಿವೇಶದಲ್ಲಿ ಮದುಮಗಳೇ ತುಂಬ ಕಷ್ಟಪಡಬೇಕಾಗುತ್ತೆ. ಹಂಗಾಗಿ ಇದನ್ನು ಇದು ಮಾಡಿದ್ದಾರೆ. ಮತ್ತು ಅದಾದಮೇಲೆ ಈ ಕಾದಂಬರಿಯಲ್ಲಿ ಮಲೆನಾಡಿನ ಚಿತ್ರಣ ಅಲ್ಲಿ ಯಾವ ರೀತಿ ಇದೆ, ಮತ್ತು ಆಮೇಲೆ ಜಾತಿ ಹೆಂಗಿದ್ದಾವೆ, ಮತ್ತು ಅದಾದಮೇಲೆ ಇಲ್ಲೇ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲದೂ ತುಂಬ ಸುಂದರವಾಗಿ ಕುವೆಂಪು ಅವರು ಕಟ್ಕೊಟ್ಟಿದ್ದಾರೆ. ಹಂಗಾಗಿ ಇದರಲ್ಲಿ ಹೆಣ್ಮಕ್ಳು ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಮತ್ತು ಅವರು ಯಾವ ರೀತಿ ಚಿತ್ರಹಿಂಸೆ ಅನುಭವಿಸ್ತಾರೆ ಅದ್ರ ಬಗ್ಗೆ ಎಲ್ಲ ಇದರಲ್ಲಿ ತೋರಿಸಿದ್ದಾರೆ. ಹಂಗಾಗಿ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಹೇಳಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅದಾದಮೇಲೆ ಯಾರ್ಯಾರು ಏನೇನು ಅನಿಸುತ್ತೆ ಅವ್ರಿಗೆ ಕಮೆಂಟ್ ಬೇಕೋ ಕಮೆಂಟ್ ಮಾಡಿ, ಲೈಕ್ ಬೇಕೋ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಮಾತಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.